ಮಕ್ಕಳೇ, ಕುರುಕ್ಷೇತ್ರದಲ್ಲಿ ಶರಶೈಲಿದ್ದಂತಹ ಭೀಷ್ಮಾಚಾರ್ಯರನ್ನು ಧರ್ಮರಾಜ ಆಗಾಗ ಕಂಡು ಬರ್ತಾ ಇರ್ತಾನೆ. ಕೊನೆಯ ಸಂದರ್ಭ, ಧರ್ಮರಾಜನು ಭೀಷ್ಮಾಚಾರ್ಯರಲ್ಲಿ ಧರ್ಮದ ಬಗ್ಗೆ ಕೇಳ್ತಾ ಇರುವಾಗ ಒಂದು ಉದಾಹರಣೆಯಾಗಿ ಕಥೆಯನ್ನು ಹೇಳ್ತಾರೆ ಅವರು ಧರ್ಮರಾಜನಿಗೆ. ಒಬ್ಬ ಬೇಡನು ದೊಡ್ಡದಾದಂತಹ ಗೊಂಡಾರಣ್ಯದಲ್ಲಿ ಬೇಟೆಗಾಗಿ ಹೋಗ್ತಾನೆ. ಮಕ್ಕಳು ಹೆಂಡತಿ ಜೊತೆಯಲ್ಲಿರ್ತಾರೆ. ಯಾವ ಬೇಟೆಯೂ ಅವನಿಗೆ ಸಿಗುವುದಿಲ್ಲ. ಅರಸಿ ಅರಸಿ ಕಂಗೆಡುತ್ತಿರುವಾಗ ಮರದ ಮೇಲೆ ಹಾರಾಡುತ್ತಿರುವಂತಹ ಪಾರಿವಾಳಗಳು ಕಾಣುತ್ತವೆ. ಅದಕ್ಕೆ ಬಲೆಯನ್ನು ಹಾಕ್ತಾನೆ. ಕೆಲವು ಪಾರಿವಾಳಗಳು ಬೇಡನಿಗೆ ದೊರಕುತ್ತವೆ. ಅವನ ಚೀಲದಲ್ಲಿ ತುಂಬಿಕೊಂಡು ಮುಂದೆ ಸಾಗುತ್ತಾರೆ. ಕೆಲವಷ್ಟು ದೂರ ಹೋದ ಮೇಲೆ ಪ್ರಯಾಸವಾದ ಕಾರಣ ಒಂದು ಮರದಡಿಯಲ್ಲಿ ಅವರು ತಂಗುತ್ತಾರೆ. ಅದೇ ಮರದ ಮೇಲೆ ಅನೇಕ ಪಾರಿವಾಳಗಳು ಗೂಡುಗಳನ್ನು ಕಟ್ಟಿಕೊಂಡು ಇರುತ್ತವೆ. ಒಂದು ಗಂಡು ಪಾರಿವಾಳ ತನ್ನ ಹೆಂಡತಿ ಬಂದಿಲ್ಲವಲ್ಲ ಎಂಬ ಆತಂಕದಲ್ಲಿ ಇರುತ್ತದೆ. ಗೂಡಿನಲ್ಲಿದ್ದಂತಹ 4 ಮಕ್ಕಳಿಗೆ ಆಹಾರವನ್ನು ಹೊಟ್ಟೆ ತುಂಬ ಹಾಕಿ ತಾನು ತಂದಂತಹ ಆಹಾರವನ್ನು ಕೂಡ ಕೊಟ್ಟು ಹೆಂಡತಿ ಯಾಕೆ ಬರಲಿಲ್ಲ ಎಂಬ ವಿಚಾರದಲ್ಲಿರ್ತಾನೆ. ಅದೇ ಸಂದರ್ಭದಲ್ಲಿ ಅವನಿಗೆ ಮರದ ಕೆಳಗಡೆಯಿಂದ ತನ್ನ ಹೆಂಡತಿಯ ಸ್ವರ ಕೇಳಿಸ್ತದೆ. ಮರದ ಮೇಲೆ ಚಿಲಿಪಿಲಿ ನಿನಾದಗಳನ್ನು ಕೇಳಿದಂತಹ ಕೆಳಗೆ ಬೇಡನ ಚೀಲದಲ್ಲಿದ್ದಂತಹ ಗಂಡು ಹಕ್ಕಿ ಚೀಲದಲ್ಲಿದ್ದಂತಹ ಹೆಣ್ಣು ಹಕ್ಕಿ ಮರದ ಮೇಲಿದ್ದಂತಹ ತನ್ನ ಗಂಡನಿಗೆ ಹೇಳುತ್ತದೆ, ನೋಡು, ಇವನು ಚಳಿಯಲ್ಲಿದ್ದಾನೆ, ಹಸಿವಿನಿಂದ ಕಂಗೆಟ್ಟಿದ್ದಾನೆ, ಹಾಗಾಗಿ ನಮ್ಮೆಲ್ಲರನ್ನು ಅವನು ಹಿಡಿದುಕೊಂಡಿದ್ದಾನೆ. ನಾವು ಸತ್ಕಾರ್ಯವನ್ನು ಮಾಡಬೇಕು, ಅತಿಥಿಗಳನ್ನು ಸತ್ಕರಿಸಬೇಕು. ಪತಿದೇವ, ನೀನು ಆಲೋಚನೆಯನ್ನು ಮಾಡು, ಈಗ ಏನು ಮಾಡುತ್ತೀಯ ಎಂಬುದಾಗಿ ಅಂತ ಎಚ್ಚರಿಸಿದಾಗ ಮರದ ಮೇಲೆ ಇದ್ದಂತಹ ಗಂಡು ಪಾರಾಳ ಅಲ್ಲಲ್ಲಿ ಹಾರಾಡಿ ಕೆಲವು ಚಿಕ್ಕ ಪುಟ್ಟ ಕಟ್ಟಿಗೆಗಳನ್ನು ತಂದು ಬೇಡನ ಮುಂದೆ ಹಾಕುತ್ತದೆ ಮತ್ತು ಬೆಂಕಿ ಹಾಕ್ತದೆ ಅಲ್ಲಿ. ಇದರಿಂದ ಆ ಬೇಡನಿಗೆ ಚಳಿಯಿಂದ ಮುಕ್ತಿ ದೊರಕುತ್ತದೆ, ಸಂತೋಷ ಆಗ್ತದೆ. ಆದರೆ ಹಸಿವು, ಆಗ ಮತ್ತೆ ಚೀಲದಲ್ಲಿದ್ದಂತಹ ಹೆಣ್ಣು ಹಕ್ಕಿ ತನ್ನ ಗಂಡನಿಗೆ ಹೇಳುತ್ತದೆ, ನೋಡು, ಮನೆಯ ಮುಂದೆ ಅತಿಥಿಗಳಿದ್ದಾರೆ, ಅತಿಥಿ ದೇವೋಭವ, ಅತಿಥಿಯನ್ನು ಸತ್ಕಾರ ಮಾಡುವುದು ನಮ್ಮ ಕೆಲಸ. ಎಷ್ಟು ತೊಂದರೆ ಬಂದರೂ ನಾವು ಅತಿಥಿಗಳನ್ನು ಸತ್ಕರಿಸಬೇಕು, ಗೌರವಿಸಬೇಕು, ಅವರ ಹಸಿವನ್ನು ಹಿಂಗಿಸುವುದಕ್ಕೆ ಪ್ರಯತ್ನಿಸು ಅಂತ ಹೇಳಿದಾಗ ಗಂಡು ಹಕ್ಕಿ, ಹೌದು, ತನ್ನ ಹೆಂಡತಿ ಯೋಗ್ಯವಾದಂತಹ ಮಾತನ್ನು ಆಡ್ತಾ ಇದ್ದಾಳೆ, ಏನು ಮಾಡಲಿ ನಾನು ಈಗ, ತಂದಂಥ ಆಹಾರವೆಲ್ಲ ಮುಗಿದೋಗಿದೆ, ಏನೋ ನಾನು ಕೂಡ ಈ ತಂದದ್ದನ್ನು ಮಕ್ಕಳಿಗೆ ಕೊಟ್ಟಿದ್ದೇನೆ, ಮಕ್ಕಳು ಹೊಟ್ಟೆ ತುಂಬ ಮಲಗಿದ್ದಾರೆ ಎಂದು ಆಲೋಚನೆ ಮಾಡಿ ಕೊನೆಯಲ್ಲಿ ತನ್ನನ್ನೇ ಅರ್ಪಿಸಿಕೊಳ್ಳಬೇಕು ಬೇಡನಿಗೆ ಹೊಟ್ಟೆ ತುಂಬುವುದಕ್ಕಾಗಿ ಎಂದು ನಿರ್ಣಯ ಮಾಡ್ತದೆ. ಬೇಡನಿಗೆ, ಬೇಡ, ಇದೋ ನೋಡು, ನಿನ್ನ ಮುಂದೆ ಬಂದಂತಹ ನಾನು ಈಗ ಈ ಬೆಂಕಿಯಲ್ಲಿ ಬಿದ್ದು ಬಿಡುತ್ತೇನೆ. ಆಗ ನಾನು ಬೆಂದ ಮೇಲೆ ನೀನು ನನ್ನನ್ನು ತಿಂದು ಹೊಟ್ಟೆ ತುಂಬಿಸಿಕೋ, ಅದೇ ನನಗೆ ಸಂತೋಷ, ಅದೇ ನನ್ನ ಕೊನೆಯ ಆಸೆ ಎಂಬುದಾಗಿ ಹೇಳಿ ಆ ಬೆಂಕಿಯಲ್ಲಿ ಬಿದ್ದು ಬಿಡುತ್ತದೆ. ಆಗ ಬೇಡನಿಗೆ ತುಂಬ ದುಃಖ ಆಗ್ತದೆ. ಅಯ್ಯೋ, ನಾನು ಮನುಷ್ಯನಾಗಿ ಈ ರೀತಿ ಮಾಡುವ ಬುದ್ಧಿ ನನಗಿಲ್ಲ, ಮನುಷ್ಯನಿಗಿಂತ ಹೆಚ್ಚಿನ ಬುದ್ಧಿಯಿಂದ ಈ ಪಕ್ಷಿ ನನಗಾಗಿ ಪ್ರಾಣ ಬಿಟ್ಟಿತು, ಅತಿಥಿಯ ಸತ್ಕಾರವನ್ನು ಮಾಡುವಲ್ಲಿ ಮೇಲ್ಪಂಕ್ತಿಯನ್ನು ಹಾಕಿತು. ಅಯ್ಯೋ ಅಂತ ಹೇಳ್ತಾ ಅವನು ತನ್ನ ಚೀಲವನ್ನು ಬಿಚ್ಚಿ ಅಲ್ಲಿದ್ದ ಪಾಳೆಗಲ್ಲೆಲ್ಲನೂ ಸ್ವತಂತ್ರ ಮಾಡಿಬಿಡ್ತಾನೆ.
ಚೀಲಲಿದ್ದಂತಹ ಹೆಣ್ಣು ಹಕ್ಕಿ ಹೊರಗೆ ಬಂದು, ಅಬ್ಬಾ, ನನ್ನ ಗಂಡ ಎಷ್ಟು ಶ್ರೇಷ್ಠನಾದಂತಹ ವ್ಯಕ್ತಿ! ಅತಿಥಿಗಳಿಗೆ ಸತ್ಕಾರ್ಯ ಮಾಡುವುದಕ್ಕಾಗಿ, ಅತಿಥಿಗಳ ಹಸಿವನ್ನು ಹಿಂಗಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ತೆತ್ತಿದ್ದಾನೆ. ಹಾಗಾಗಿ ನಾನು ಕೂಡ ಅವನೊಂದಿಗೆ ಪ್ರಾಣವನ್ನು ಕಳೆದುಕೊಳ್ಳುವುದು ಉತ್ತಮ ಅಂಥೇಳಿ ಅದೇ ಬೆಂಕಿಯಲ್ಲಿ ಬಿದ್ದು ಸತ್ತು ಹೋಗ್ತದೆ. ಇದು ಒಂದು ಪ್ರಾಣಿಗಳ ಶ್ರೇಷ್ಠತೆಯ ವಿಚಾರ, ಅತಿಥಿ ಸತ್ಕಾರಕ್ಕಾಗಿ ತೀರಿಕೊಂಡದ್ದು. ಮನುಷ್ಯರು ಕೂಡ ಅಂತಹ ಗುಣವನ್ನೇ ಇಟ್ಕೊಳ್ಬೇಕು. ಇದು ಆದರ್ಶಪ್ರಾಯವಾದಂತಹದ್ದು ಅಂಥೇಳಿ ಈ ಕಥೆಯನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅನೇಕ ಕಥೆಗಳ ಮಧ್ಯೆ ಹೇಳಿದ್ದು. ವಿ ಎನ್ ಭಾಗವತ್, ಬರಬಳ್ಳಿ.